ಅಂತೇಳಿ ಹೇಳುತ್ತಾ ಹೌದು ಹೇಳುತ್ತಾ ಅದಕ್ಕೆ ನಾಗೋಣ ಏನಾಗ್ಯದ್ರಿಪ್ಪ ಧ್ಯಾನಿಗಳನ್ನು ಮಾತು ಬಹಳ ಚಂದ ಹೇಳ್ಯಾರ ಏನಂತೇಳಿ 12ನೇ ಶತಮಾನದೊಳಗೆ ಅಣ್ಣ ಬಸವಣ್ಣನವರು ಮಾತು ಹೇಳ್ಯಾರ ಏನಂತೇಳಿ ಒಳ್ಳೆಯವರು ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಕಡು ಬಡವನಯ್ಯ ಹೌದು ಕಡು ಬಡವನಯ್ಯ ಒಳ್ಳೆಯವರು ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಕಡು ಬಡವನಯ್ಯ ಹೌದು ಎಲ್ಲ ಕಾಲೇ ಕಂಬವಯ್ಯ ದೇಯವೇ ದೇಗುಲವಯ್ಯ ಶಿರ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ ಹೌದಪ್ಪ ಯಾಕೆ ಹೇಳ್ರಿ ಮಾತ ಇದೇ ಮಾತಲ್ಲಿ ಯಾಕೆ ಹೇಳ್ಬೇಕಾಗಿರಪ್ಪ ಅಂತ ಕೇಳಿದ್ರ ಯಾಕೆ ಹೇಳ್ಬೇಕಾದ್ರಿಪ್ಪ ಇಲ್ಲಿ ಯಾವ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಹೌದು ಅಂಕಲಗ ಗ್ರಾಮದ ಯಾವ ಕೆರೆವರಿ ಸಿದ್ಧ ಮತ್ತು ಗಂಗಲಿಂಗ ಮುಕ್ತನ ಆಗಮನ ಮಾಡಿಕೊಂಡು ಇಲ್ಲಿ 2 ಕಲಾಗಾಯನ ಸಂಘ ಬರಮಾಡ್ಕೊಂಡು ಇಲ್ಲಿ ಏನಪ್ಪ ಅಂತಂದ್ರೆ ಚಂತನ ಊಟ ಸಂಜೆಗೆ ಜ್ಞಾನದ ಊಟ ನಡೆದ ಏನದರಿಪ್ಪ ಚಂತನ ಊಟ ಈಗ ಜ್ಞಾನದ ಊಟ ಬಳಸಕತ್ತಾರ ಸರ ಇನ್ನೇನು ತಪ್ಪಿದ್ರಿ ಹ್ಯಾಂಗ ಇದು ಧ್ಯಾನದ ಊಟಕ್ಕಾಗಿ ಬಂದ್ರಿ ಯಾರು ಹಾ ರೊಕ್ಕಕ್ಕಾಗಿ ಬಂದಾರ ರೊಕ್ಕಕ್ಕಾಗಿ ಬಂದಾರ ಹೌದು ರೊಕ್ಕನೇ ನಾಗೋಣ ಏನ್ರಿಪ್ಪ ನಿನಗ ಸದ ಕಮಿಟಿ ಅವರು ಒಂದು 50,000 ಕೊಡ್ತಾರೆ ಎಲ್ಲಿ ಇಟ್ಕೋತಿಪ್ಪ ಕೀಸೆದಾಗ ಅದು ಬಿಟ್ಟು ಮತ್ತೊಂದಿಟ್ಟು ಕೊಟ್ರಂದ್ರ ಓದರು ಉಡ್ತೀನಿ ಬಡ್ಕ ಉಡ್ತೀನಿ ಒಳಗ ಹಾಕತ್ತೀನಿ ಅದಕ್ಕ ಹೆಚ್ಚಿಗೆ ಕೊಟ್ರಂದ್ರ ಮುಂಬೈ ಚೀಲ ಅದರಿಪ್ಪ ಖರೆ ಅದ ಹೌದು ಈ ರೊಕ್ಕ ಅನ್ನತಕ್ಕಂತ ಚೀಲ ತುಂಬಿಕೊಂಡು ಹೋಗ್ತೀನಿ ಅಂತ ಹೇಳ್ದಿ ಹೌದಾ ಹೌದ್ರಿ ಈ ಸದ್ಯ ಕಮಿಟಿ ಅವರು ಬಂದಿದ್ದ ಏನಪ್ಪಾ ಅಂತಂದ್ ನಿನಗೆ ಊಟಕ್ಕೆ ತಂದು ನೀಡ್ಯಾರ ಹೌದು ನೀಡ್ಯಾರಲ್ರಿಪ್ಪ ಮಗನ 16 ರೊಟ್ಟಿ ಏನಪ್ಪಾ ಅಂತಂದ್ ನಟ್ಟು ಬೋಟದೊಳಗೆ ಹಾಕಿ ಜಡದಿ ನಾವ್ ಅಪ್ಪನೇ ತಿಂದ್ರಿ ಸರ ಹಾ ನಮ್ಮ ಹಸನೇ ತಿಂದಾರಲ್ಲಿ ಕೂತಾವ ಕೂತಿ ಅದ್ ಹೋಗ್ಯ ನಾವ್ ಹಸಿನೇ ಅದಕ್ಕ 16 ರೊಟ್ಟಿ ತಿಂದಿ ಮ್ಯಾಲ ಕಮಿಟಿ ಅಣ್ಣ ಅಂದ್ರ ಅವರು ಇನ್ನೊಂದು ರೊಟ್ಟಿ ತುಗರೋ ನಾಗೊಂದು ಕೂಲಿ ಏನಂದ್ರಿಪ್ಪ ಇದು ನಮಗ್ ಹಯಲ್ರಿಪ್ಪ ಅಂದಿ ಹೌದು ಹಂಗ ಎದಕ್ಕೆ ನಿನಗ ಆನಂದ ಆಗ್ಯದ ಎದಕ್ಕಾಗ್ಯದ್ರಿಪ್ಪ ನಿನಗ ಅನ್ನದಿಂದಲೇ ಆನಂದ ಆಗ್ಯದ ನಿನಗ ಹೌದ್ರಿಪ್ಪ ಅದಕ್ಕ ರೊಕ್ಕ ಕೊಟ್ರೆ ನಿನಗ ಆನಂದ ಆಗಂಗಿಲ್ಲ ಅದಕ್ಕ ಎತ್ತ ಪ್ರಕಾರ ಬಹಳ ಮಾತಾಡಲಾರ್ದೆ ಸಬ ಕೊಂಚ ಆಗಲಾರ್ದೆ ಯಾಕಪ್ಪ ಅಂತ ಕೇಳಿದ್ರೆ ಸರ್ ಅವ್ರ ಒಂದು ವಿಷಯ ಇಟ್ಟಿದ್ರು ಏನಿಟ್ಟಾರ್ರಿಪ್ಪ ವಿಷಯ ಪ್ರಥಮದೊಳಗ ಬರೋಕಿನ ಪೂರ್ವದೊಳಗ ಒಂದು ಮಾತು ಹೇಳಿದೆ ಸರ್ ಅವ್ರಿಗಿನ ಏನು ಹೇಳಿದ್ರಿಪ್ಪ ಸರ್ ಅವ್ರಿಗೆ ಇವತ್ತು ನಮ್ಮ ಗುಡ ಏನಪ್ಪ ಅಂತ ಕೇಳಿದ್ರೆ ಬೆಳಗಾವಿ ಜಿಲ್ಲಾ ಹತ್ತಿರ ತಾಲೂಕು ಅರಟ್ಯಾಳ ಗ್ರಾಮದ ಕಲ್ಮೇಶ್ವರ್ ಮೇಳ ಇಟ್ಟಾರ ಹೌದು ಅಂದ ಕೂಡ ಅವಾಗ ನೀವು ಒಂದು ಮಾತು ಹೇಳಿದವರಿಗೆ ಏನ್ ಹೇಳಿದ್ರಿಪ್ಪ ಕಲ್ಮೇಶ್ವರ್ ಏನು ಕೂಟಾದವರು ಏನು ಕುಂಟಾದವರು ಬುಡ್ಡಾದವರು ಅಂತ ಹೇಳಿ ನಾ ತಿಳ್ಕೊಂಡ ಅಂದಿನಿ ತಿಳ್ಕೇಳಿ ನೀವು ಒಂದು ಮಾತು ಹೇಳಿದಾಗ ಸರ್ ಅವರು ಒಂದು ಮಾತು ಹೇಳ್ಯಾರ ಏನಂತ ಹೇಳಿದ್ರು ನೀವೆಲ್ಲಾರು ಕೇಳಿರಿ ಯಾಕ್ರಿ ಕೇಳರಿಪ್ಪ ಕೇಳರಿದು ಇಲ್ಲ ಗಂಡ ಗಬ್ರು ಹಿಂಗ ಅದಿನಿ ಹೆಣ್ಣು ಕೊಡುತ್ತೇನಂತ ಏನಿದೀವೋ ಮಾಸ್ತರ ನೀನೇ ಹೊಳೆ ಹೆಣ್ಣು ಕೊಡೋಗಿರಿ ನಿನ್ನ ಕೊಡ್ಬೇಕಿ ಮಾತ ಅಲ್ಲ ಮನ್ಯಾಗ ನಮ್ಮ ಮೊಯ್ಲಿಗೆ ಏನ್ ಹೇಳ್ತೇತ ಏನು ಅಂತೇಳಿ ಮಾತಾಡ್ತಾರೋ ಏನು ಗೊತ್ತೇ ನೋಡಿದ್ರಿ ಇಲ್ಲಿ ಯಾಕಪ್ಪ ಅಂತ ಕೇಳಿ ನಾಗೋಣ ಆ ಮಾತಲ್ಲಿ ಯಾಕೆ ಹೇಳ್ಬೇಕಾಗ್ಯದಪ್ಪ ಅಂತ ಕೇಳಿದ್ರ ಯಾರು ಹೇಳ್ಬೇಕು ನಮ್ಗೆ ಗುಳಿ ಹೇಳ್ಬೇಕಿಂತ ಮಾತ ಇವತ್ತಿನ ದಿನ ಹ್ಯಾಂಗ ಮುತ್ಯಾನ ಕರೆಸಿ ಜಾತ್ರೆ ಮಾಡಕತ್ತಾರಲ್ಲ ಹೌದು ಹಂಗೇನಪ್ಪ ಅಂತ ಕೇಳಿದ್ರ ಲಗ್ನಕ್ಕೆ ಹೇಳಕ್ ಒಂದು 4 ಮಂದಿ ಏನಪ್ಪಾ ಅಂದ್ರ ಜೋಗುರು ಅನ್ನತಕ್ಕಂತ ಊರಿಗೆ ಹೋಗಿದ್ರು ಹೌದು ಹೋದಂತ ಸಂದರ್ಭದೊಳಗೆ ಏನಾಗಿತ್ತಪ್ಪ ಅಂತ ಕೇಳಿದ್ರ ಏನಾಗಿತ್ರಿಪ್ಪ ಇಲ್ಲಿ ನಮ್ಮ ಊರಾನ 4 ಮಂದಿ ಹಿರಿಯರು ಬಾಳ ಶಾಣ್ಯಾರು ಹೌದು ಅಲ್ಲಿ ಹೋಗ್ಯಾರಿ ನಿಮ್ ಊರಾಗ ಕುಂಟ್ರು ಬುಟ್ರು ಇದ್ರಂದ್ರ ಅವ್ರಿಗೆ ಹೊಟ್ಟೆ ಕರ್ಕೊಂಡ್ ಬಿಡ್ಬೇಡ್ರಿ ಲಗ್ನಕ್ಕ ನೀವು ಇಟ್ಟೇ ಮಂದಿ ಬರ್ರಿ ಅಂತ ಹೇಳ್ಕರಿ 4 ದಿನ ಲಗ್ನಕ್ಕೆ ಹೇಳಿ ಬಂದಿದ್ರು ಅವ್ರಿಗೆ ಹೌದ್ರಿಪ್ಪ ಹೇಳ ಬಂದಿರಿ ಅಲ್ರಿ ಹೇಳಿ ಬಂದಿದ್ರು ಮುಂಜಾನೆ ಅವ್ರು ಎತ್ತ ಗಾಡಿ ಕಟ್ಕೊಂಡು ಎಲ್ಲಾ ಸಜ್ಜು ಮಾಡ್ಕೊಂಡು ಅವ್ರ ಲಗ್ನಕ್ಕೆ ಬಂದ್ರು ಇನ್ನು ಊರಾಗ ಏನಪ್ಪಾ ಅಂತ ಕುಂಟ್ರು ಬುಟ್ರು ಎಲ್ಲರೂ ಬೇಕಾದವ್ರು ಇರ್ತಾರ ಅಂತ ಹೇಳಿ ಇವ್ರಿಗೆ ಡೊಳ್ಳ್ಯಾಗ ಮುಚ್ಕೊಂಡು ಬಂದಿದ್ರು ಹೌದ್ರಿಪ್ಪ ಅವ್ರು ಬುಟ್ಟಿದ್ದವ್ರಿಗೆ ಕುಂಟಿದ್ದವ್ರಿಗೆ ಹೌದು ಇವರು 3 ಮಂದಿಗೆ ತಂದೆ ಏನಪ್ಪಾ ಅಂತ ಕೇಳಿದ್ರೆ ಗಾಡಿ ಬಾಜು ಕಣಿಕ್ಯಾಗ ಮುಚ್ಚಿಟ್ಟಿದ್ರು ಮುಚ್ಚಿಟ್ಟಂತ ಸಂದರ್ಭದೊಳಗೆ ಎಲ್ಲಾ ಕಮಿಟಿ ಹಿರಿಯರು ಬಂದ್ರು ಲಗ್ನದವ್ರು ಬಂದ ಕರಿಗೆ ಊರಿಗೆ ಬೀಗರು ಬಂದಾರತ್ತೆ ತಿಳ್ಕೊಂಡು ಅವ್ರಿಗೆ ನೀರಾದ್ರು ಎಲ್ಲಾ ಕೊಟ್ಟ ಕರಿಗೆ ಅವ್ರಿಗೇನಪ್ಪಾ ಅಂತ ಕೇಳಿದ್ರೆ ಒಂದು ಕೈಯಾಗಿರಪ್ಪ ಒಂದಿಷ್ಟು ಕುಳ್ಳ ಒಂದಿಷ್ಟು ಬ್ಯಾಳಿ ಎಲ್ಲಾ ಎಟ್ಟು ಒಂದು ಸಾವಿರಾರು ಮಂದಿ ಲಗ್ನಕ್ಕೆ ಬಂದಿತ್ತು ಬಂದಂತ ಸಂದರ್ಭದೊಳಗೆ ಒಂದು ಕೈಯಾಗ ಬ್ಯಾಳಿ ಒಂದು ಕೈಯಾಗ ಕುಳ್ಳ ಒಬ್ರ ಕೈಯಾಗ ಹಿಟ್ಟು ಒಬ್ರ ಕೈಯಾಗ ಕುಳ್ಳ ಹಿಂಗ ಎಲ್ಲಾರ ಕೈಯಾಗ ಕೊಟ್ರು ಇದನ್ನೆಲ್ಲಾ ಅಡಿಗೆ ಮಾಡ್ರಿ ಅಂದ್ರ ಅವ್ರು ಹೌದು ಉದ್ದನವರಿಗೆ ಅಲ್ಲ ಅವಾಗ ಜೋಗುರ್ ಬೀಗ್ರ ಅಂದ್ರತ್ತ ಏನಂತೇಳಿ ಅಲ್ಲ ಚಿಲ್ಮಳಿ ಮಂದಿ ಅಟ್ಟು ಹುಚ್ಚದ ಅಂತಿನ ಹುಚ್ಚದ ಈ ಕೈಯಾಗ ಕುಳ್ ಕೊಟ್ಟಾರ ಈ ಕೈಯಾಗ ಬ್ಯಾಳಿ ಕೊಟ್ಟ
ಬೀಗರಿಗೆ ಬೈಲಕತ್ರತ್ತವ್ರು ಅಂತ ಹುಚ್ಚರ ಬೀಗರು ಇದು ಎಲ್ಲಾ ಮಾತಾಡೋದೇನಪ್ಪಾ ಅಂತಂದ್ರ ಕಣಿಕ್ಯಾ ಕೂತಂತ ಬುಟ್ರು ಕುಟ್ರು ಎಲ್ಲಾರು ತಿಳ್ಕೊಂಡ್ರು ತಿಳ್ಕೊಂಡ್ರೆ ಅವಾಗ ಇದು ಬುಟ್ಟು ಸುಮ್ ಕುಂದ್ರಿಲ್ರಿ ಏನಂತೀರಿಪ್ಪ ಅಲ್ಲಿ ಸರಿ ಹಿಂಗ ಮ್ಯಾಗಿನ ಕಡಿಗೆ ತೆಗಕ್ಕೆ ಹೊರಗೆ ಬಂದತ್ತ ಪುಸ್ತಕ ತಳಿ ಬಂದ ಕೂಡ ಅವಾಗ ಏನಪ್ಪಾ ಅಂತಂದ್ರ ಅವನು ನೋಡಿ ಕುಂಟು ಬಂದ ಕುಂಟು ನೋಡಿ ಕುಂಟು ಬಂದ ಬಂದ್ಗಳೇ ಇವ್ರಿಗೆ ಎಲ್ಲಾ ಕೇಳ್ತಾನೆ ಏನು ಬೀಗ್ರಿ ಏನ್ ನೀಡ್ಯಾರ ನಿಮ್ಗೆ ಉಳ್ಳಾಕ ಅಂದ ಕೂಡಲೇ ಏನಿಲ್ಲ ಒಂದು ಕೈಯಾಗ ಕುಳು ಕೊಟ್ಟಾರ ಒಂದು ಕೈಯಾಗ ಬ್ಯಾಳಿ ಕೊಟ್ಟಾರ ತೋಟಕರಿಗೆ ಅಡಿಗೆ ಮಾಡ್ಕೊಂಡು ಉಣ್ಣಂತಾರ ಈಗ ಹೊಟ್ಟೆ ಹಸ್ತದ ಹ್ಯಾ ಮಾಡ್ಬೇಕಂತ ಹೇಳಿ ತಿಳ್ಕೊಂಡು ಅವ್ರು ಆ ಬುಡ್ಡುಗ ಕೇಳದ್ರತ್ತ ಉದ್ದನವ್ರು ಕೇಳದ ಕೂಡಲೇ ಎಂತ ಹುಚ್ಚದ್ರಿ ನೀವು ಒಂದು ಬಗೋಡಿ ತುಂಬ ಹೋರಿ ಅಂದ್ರತ್ತ ಅವ್ರು 3 ಮಂದಿ ಕಲ್ತು ಒಂದು ಬಗೋಡಿ ತುಂಬ ಹೋರಿ ಅಂದ ಕೂಡಲೇ ಅವ್ರೇನಪ್ಪಾ ಅಂತ ಬೀಗ್ರಿ ಎಲ್ಲರೂ ಹೋಗಿ ಒಂದು ಬಗೋಡಿ ತಂದ್ರತ್ತ ತಂದು ಒಟ್ಟು ಮಂದಿ ಇಲ್ಲಿ ಬರ್ರಿ ಬ್ಯಾಳಿ ಏನದ ಇದ್ರಾಗ ಹಾಕ್ರಿ ಅಂದ್ರತ್ತ ಹಾಕ್ಯಾರ ಹೊಸು ಕೂಡಲೇ ಏನಪ್ಪಾ ಅಂತಂದ್ರೆ ಒಲಿ ಬುಡಕ್ ಹಾಕ್ಯಾರ ಬೆಂಕಿ ಹಚ್ರಿ ನಿಮ್ಮ ಅವ್ರು ಅಡಿಗೆ ಆಗ್ತಂದ್ರತ್ತ ಅದಕ್ಕೆ ನಾವು ಯಾಕಪ್ಪ ಅಂತ ಕೇಳಿದ್ರೆ ಮೊದಲನೇ ಸಂಧಿಗೆ ಯಾಕೆ ಹೇಳಿದ್ದೇವಪ್ಪ ಅಂತಂದ್ರ ಚರ್ಚೆ ಜೇರ್ ಇವ್ರ ಮೇಳದಾಗ ಕುಟ್ರು ಬಂದ್ರಪ್ಪ ಅಂತಂದ್ರ ನಮ್ಮ ಆಟ ನಡೆಯಂಗಿಲ್ಲ ಹೌದು ಇಂತ ಕೆಲಸ ಇವ್ರು ಮಾಡ್ತಾರಂತ ಅಂದಿವ್ರಿಪ್ಪ ನಾವು ಹೇಳಿದ ಮಾತು ಇಲ್ಲಿ ಹೇಳೇವ್ ನಿಮಗ ಹೌದು ಗುರುವಿನವ್ರ ಮೇಲೆ ತಿಳ್ಕೊಂಡಾರ ನೀವು ಹೋಗಿ ಹಣ್ಣು ಕೊಡ್ತೀರಿ ಅನ್ನೋ ಹಣ್ಣು ಕೊಡ್ತೀರಿ ಅಂದ್ರೆ ಹ್ಯಾಂಗ್ರಿ ಬಾಬಾ ಹೀಗೆ ನಿಂತ್ಕೊಂಡು ಗಬ್ರು ಹೇ ಇರ್ಲಿ ಅದಕ್ಕ ಯಾಕಪ್ಪ ಅಂತ ಕೇಳಿದ್ರ ಇವತ್ತ ಸರ್ ಅವರು ಬಹಳ ಪರಿಚಯ ಅದಾರ ಖರೆ ಯಾಕಂತ ಕೇಳಿದ್ರ ನಾವ್ ಇನ್ನ ಸಣ್ಣ ಇವ್ರ ಲೆಕ್ಕಾಗ ಅವ್ರು ಹಾಡ್ಕೋತ ಬಂದಾರ ಈ ಸಿರ್ಸು ಮಾಸ್ತರ್ ಪರಿಚಯ ಇವತ್ತಾಗ್ಯದ ಅಂತ ಹೇಳ್ಯಾರ ಅವ್ರು ದೊಡ್ಡ ಅರಬಟ್ಟ ಕಲವಂತ್ರಿ ಮೇಳ ಹಳಿ ಮೇಳ ಖರೆ ಸಿರ್ಸು ಮಾಸ್ತರ್ ಪರಿಚಯ ಇವತ್ತಾಗ್ಯದ ಹೊರತು ಗೊತ್ತಾಗಿಲ್ಲ ನಿಮಗಿನ ಹಾಗ್ರಿಪ್ಪ ಇರ್ಲಿ ಮುಂದಿನ ಸಂಧಿ ಗೊತ್ತಾಗ್ತದ ಕಮಿಟಿಯ ನಿರ್ಣಯವನ್ನ ತಗೊಂಡು ಊರ್ ಹಿರಿಯರ ಮಾತನ್ನ ತಗೊಂಡು ಸರ್ ಅವರು ಒಂದು ವಿಷಯ ಇಟ್ಟಾರ ಏನ್ರಿಪ್ಪ ಅದು ಶಿವಶಕ್ತಿ ಅನ್ನತಕ್ಕಂತ 2 ವಿಷಯದೊಳಗೆ ಇಟ್ಟಿದ್ರು ಅದನ್ನ ಏನದ ನಮ್ಮ ಕಾಕ ಬಗೆಹರಿಸಿಬಿಟ್ಟ ಬ್ಯಾಡದ್ರಪ್ಪ ಹೆಣತಿ ಮತ್ತ ಅವ್ವ ಹೌದು ನೋಡಿ ಹಾಕುತ್ತ ನೋಡ್ರಿ ನಮ್ಮ ಕಾಕ ಇಲ್ಲ ಇಟ್ಟಿ ಎಲ್ಲ ಹೀಗೆ ಇಟ್ಟೆಲ್ಲ ಮಾಡಿದಿ ಹರಿಯದಾಗ ಎಟ್ಟು ನಮ್ಮ ಅವು ಕಾಡಿದತ್ತಿನ ತೆಲಿಗಿಲಿ ಕೆಟ್ಟದಂತ ಅಂತೀನಿ ನಿಮ್ಮಿಬ್ಬರಿಗೆ ಯಾಕ ಆ ಮಾಸ್ತರ್ ಹಂಗೆ ಅಂತಾರ ನೀವ್ ಹಂಗೆ ಅಂತೀರಿ ಇಲ್ಲೋ ಆ ಕಾಕ ನೋಡ್ರ ಹಂಗನಪ್ಪ ಆಗ್ತದ ನಮ್ಮ ಕಾಕ ಕೂಡ್ಬೇಕಂತೀರಿ ಹೇರಿ ದುಡ್ಬೇಕಂತೀರಿ ಹಂಗಲ್ಲ ಯಾಕಪ್ಪ ಅಂತ ಕೇಳಿದ್ರ ಇವ್ರಲಿಂದ ಒಂದೊಂದು ಲಾಭ ಆಗ್ತಾವ ಏನಾಗ್ತಾರಪ್ಪ ಲಾಭ ಮಠಕ್ಕೆ ಗುರು ಇರ್ಬೇಕು ಮನ್ಯಾಗ ಹಿರಿಯರ್ ಇರ್ಬೇಕು ಹೌದಾ ಏನಿರ್ಬೇಕು ಮಠಕ್ಕ ಗುರು ಇರ್ಬೇಕು ಮನ್ಯಾಗ ಹಿರಿಯರ್ ಇರ್ಬೇಕು ಒಣ್ಯಾಗ ಸಣ್ಣ ಮಕ್ಕಳು ಇರ್ಬೇಕತ್ತ ಎದಕ್ಕೋ ಕುರುಕುರಿ ತಿನ್ನಕ ಹೌದಾ ಅದಕ್ಕ ಮಠದಾಗ ಒಬ್ಬ ಗುರು ಇದ್ದಪ್ಪ ಅಂತಂದ್ರ ಒಳ್ಳೆ ಶಿಕ್ಷಣ ಕಲಿಬೇಕಾಗ್ತದ ಹೌದ್ರಿಪ್ಪ ಮನ್ಯಾಗ ಹಿರಿಯರ ಮೇಟಿ ದುರಸ್ತಿದ್ದಪ್ಪ ಅಂತಂದ್ರ ಮಗನು ಯಾಕಡೆ ಹೋಗಲ್ಲ ಸೊಸಿನೂ ಯಾಕಡೆ ಹೋಗಂಗಿಲ್ಲ ಹೋಗಲ್ರಿಪ್ಪ ಹೌದಲ್ಲ ಹೌದು ಅದಕ್ಕೆ ನಮ್ಮ ಕಾಕನಂತ ಇಂತ ತುಂಬಿದ ಸಭಾಗಿದ್ದಪ್ಪ ಅಂತಂದ್ರ ಯಾವತ್ತು ಸಭಾ ಏನು ಹಾಳಾಗಂಗಿಲ್ಲ ಅಂತ ತಿಳ್ಕೊಂಡ ಹೌದು ಅದಕ್ಕೆ ಇರ್ಲಿ ಯಾಕಂದ್ರೆ 2 3 ಕಂಟಿ ತಂದ ನಮ್ ಕಾಕ ಇಟ್ಟಾನೀಗ ಇಟ್ಟನಲ್ರಿಪ್ಪ ಈ ಕಡೆ ಹೆಣತಿ ಹಿಡಿದೇವಪ್ಪ ಅಂತ ಮನ್ಯಾಗ ಅವು ಬೇಬೇಕು ಅವು ಹಿಡಿದೇವ ಅಂದ್ರೆ ಇಲ್ಲಿ ಹೆಣತಿ ಬೇಯ್ಬೇಕು 2 ಇಟ್ಟನ್ರಿಪ್ಪ ಒಟ್ಟ ಹೌದಿಲ್ಲ ಹೌದು ನೀ ಅವತ್ತ ಹಡ್ಕಿ ಮಾಡದಿ ನೀ ಏನದ ಬರೇ ನಿಮ್ ಹೋಗಿ ಹೆಚ್ಚು ಮಾಡದತ್ತ ಅವ್ರು ಬೈಬೇಕು ಹೌದು ಹೆಂಡತಿ ಬೈಬೇಕ್ರಿಪ್ಪ ನಮ್ ಕಾಕಿಯವರು ಇರ್ಲಿ ಯಾಕಪ್ಪ ಅಂತ ಕೇಳಿದ್ರ 9 ತಿಂಗಳ ಹೊತ್ತು ನಮ್ಮನ್ನ ಜಪಾನ ಮಾಡಿರ್ತಕ್ಕಂತ ತಾಯಿ ಹೌದು ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿ ಸರ ಒಳ್ಳೆ ಒಂದು ನಡೆ ನುಡಿಗಳನ್ನ ಕಲಿಸಿರ್ತಕ್ಕಂತ ತಾಯಿನೇ ಬಹಳ ಶ್ರೇಷ್ಠದಲ್ಲ ನಾಗೋಣ ಹೌದು ನಮಗ ಹೌದು ನಮಗಿಲ್ರಿಪ್ಪ ಅದು ನಿಮಗಿಲ್ಲ ಇಲ್ಲ ಅದಕ್ಕ ನಾಗೋಣ ತಾಯಿ ಹೆಂಗ ಶ್ರೇಷ್ಠಪ್ಪ ಅಂತ ಕೇಳಿದ್ರ ಹೆಂಗ್ರಿ ಸರ ಒಂದಾನೊಂದು ಊರಾಗ ಲಗ್ನ ಆಗಿ ಏನಪ್ಪ ಅಂತ ಕೇಳಿದ್ರೆ 9 ತಿಂಗಳು 9 ದಿನ ತುಂಬಿ ತಾಯಿ ಹಡೆದಿದ್ರು ಒಬ್ಬ ಮಗ ಇದ್ದ ಮಗನಿಗೆ ಏನಪ್ಪಾ ಅಂತ ಕೇಳಿದ್ರೆ ಒಳ್ಳೆ ಒಂದು ಶಿಕ್ಷಣ ಕೊಡಬೇಕಂತ ಹೇಳಿ ತಾಯಿ ಬಳಿ ಬಹಳ ಹಂಬಲಿತ್ತು ಹಂಬಲಿತ್ತು ಆ ಹಂಬಲಿದ್ದಂತ ಸಂದರ್ಭದೊಳಗೆ ಏನಾಗಿತ್ತಪ್ಪ ಅಂತ ಕೇಳಿದ್ರೆ ಬಡತನದೊಳಗೆ ಗಂಡ ತೀರ್ ಹೋಗಿದ್ದ ತೀರ್ವಾದಂತ ಸಂದರ್ಭದೊಳಗೆ ಮಗನ ಬಹಳ ಜಾಕಿ ಜತನವನ್ನ ಮಾಡಿ ಸಾಲಿಗೆ ಹಚ್ಚಳು ಎಲ್ಲಿಪ್ಪ ಅಂತ ಕೇಳಿದ್ರೆ ಅಫಜಲ್ಪುರ ಪಟ್ಟಣಕ್ಕೆ ಹೋಗಿ ಹಚ್ಚಳು ಪಟ್ಟಣದಲ್ಲಿ ಹಚ್ಚಳು ತಿಂಗಳ ಹೋಗಿ ಸಾಲಿಗೆ ಹೋಗಿ ಬುತ್ತಿ ಬಾನ ಕೊಟ್ಟು ತಾಯಿ ಬರ್ತಿಳು ಒಂದಿನ ಮಗ ಏನಪ್ಪಾ ಅಂತ ಕೇಳಿದ್ರ ಗೆಳೆಯ ಕೇಳನತ್ತ ನಿನಗೇನಪ್ಪಾ ಅಂತ ಕೇಳಿದ್ರೆ ಶಿಕ್ಷಣ ಕಲ್ಯಾಕ ನೀ ಇಲ್ಲಿ ಬಂದಿದಿ ದಿನ ಪ್ರತಿನಿತ್ಯ ಏನಪ್ಪಾ ಅಂತ ಬುತ್ತಿ ತಂದು ಕೊಡ್ತಾಳ ಹೆಣ್ಮಗಳು ಯಾರು ಅಂತ ಕೇಳಿದ್ರಂತ ಹೌದು ಅಂದ ಕೂಡಲೇ ನನ್ನ ತಾಯಿ ಏನಪ್ಪ
ಅಂತ ಕೇಳಿದ್ರೆ ಅಲ್ಲಿಂದ ತಂದ ನನಗೆ ಬುದ್ಧಿ ಕೊಡ್ತಾಳ ಅಂದ್ಕೊಳ್ಳಿ ನೀನು ತಾಯಿ ಒಬ್ಬಕ್ಕೆ ಕೂಡದಳ ಆಕೆಗೆ ಯಾಕಿಟ್ಟು ಎಲ್ಲ ಹೈರಾಣ ಮಾಡ್ತಿ ಅಂತೇಳಿ ಹಾಸ್ಯ ಮಾಡಿ ನಕ್ಕಿರುತ್ತ ಸಾಲ್ಯಾಗ. ಹೌದು ಹೌದು ಸಾಲ್ಯಾಗ ನಕ್ಕ ಕೂಡ ಅವಾಗ ತಾಯಿಗೆ ಬಂದು 5-6 ದಿನ ಬಂದು ಹೇಳ್ತಾನ ಏನಂತೇಳಿ ಇವ ನಾ ಉಪವಾಸ ಇರ್ಲಾಕ ಹೆಂಗೆ ಇರ್ಲಾಕ ನನ್ನ ಸಾಲಿತಾನ ನೀ ಬರಬೇಡ ನೀ ಬಂದೆ ಅಂದ್ರೆ ಅಲ್ಲಿ ನನ್ನ ಮರ್ಯಾದೆ ಕಮ್ಮ ಆಗ್ತದತ್ತೆ ತಿಳ್ಕೊಂಡು. ಹೌದು ಹೌದು ಹುಡುಗಿ ಹೇಳ್ತೀರಿಪ್ಪ ಅಲ್ಲಿ ಹುಡುಗ ಹೇಳದ ಕೂಡ ತಾಯಿ ಇರ್ಲಿ ನನ್ನ ಮಗನಿಗೆ ಹಿಂಗ ಆಗ್ತದಲ್ಲತ್ತೆ ತಿಳ್ಕೊಂಡು ಕರಿಗೆ ಮತ್ತೆ ಅವ್ರ ಕೈಯಾಗ ಇವ್ರ ಕೈಯಾಗ ಬುತ್ತಿ ಹಚ್ಕೊಟ್ಟು ಕರಿಗೆ ಅವನ ಸಾಲಿ ಕಲಿಸಿ ಶಾಣೆ ಮಾಡಿದಳು. ಹೌದು ಹೌದು ದೊಡ್ಡವ ಮಾಡಿ ಅವನಿಗೆ ಲಗ್ನ ಮಾಡ್ಬೇಕಂತೆ ತಿಳ್ಕೊಂಡು ಒಂದು ದಿನ ಕೇಳಿದಳಂತ ನಾಗೋಣ ಏನಂತೇಳಿ ತಮ್ಮ ಎಂತ ಊರಾಗ ನಾ ಒಂದ್ ಹೆಣ್ಣು ನೋಡಿನಿ ಆಕೆಗೆ ಮಾಡ್ಕೊತೇನಂತೆ ಕೇಳಿದಾಗ ಮಗ ಏನ್ ಹೇಳ್ತಾನ್ರಿಪ್ಪ ಅವಾಗ ಇಲ್ಲವಾ ನಾ ಇನ್ನ ಸಾಲಿ ಕಲಿಬೇಕಾಗ್ಯದ ಅಂತ ಹೇಳಿ ತಾಯಿ ಮುಂದೆ ಹೇಳಿಕರಿಗೆ ಸಿಟಿ ಅಂತ ಊರಾಗ ಪ್ಯಾಟಿ ಹೆಣ್ಣು ಲಗ್ನ ಮಾಡ್ಕೊಂಡು ಅಲ್ಲೇನಪ್ಪ ಅಂತ ಸಂಸಾರ ನಡೆಸದ. ಹೌದು ಹೌದು ತಾಯಿನ ಬಿಟ್ಟು ಸಂಸಾರ ನಡೆಸ್ತಾ ಒಂದಿನ 2 ತಿಂಗಳು ಹೋಯ್ತು 1 ತಿಂಗಳು 2 ತಿಂಗಳು ಹೋಯ್ತು 3ನೇ ತಿಂಗಳಿಗೆ ತಾಯಿ ಏನಪ್ಪ ಅಂತಂದ್ರೆ ಮತ್ತೆ ಅಫ್ಜಲ್ಪುರ ಪ್ಯಾಟಿಗೆ ಹೋದಳು. ಹೌದು ಹೌದು ನನ್ನ ಮಗ ಯಾಕೋ ಬಂದಿಲ್ಲ ಅಂತ ಕೇಳ್ಕೋತ ಹೋಗುರದಾಗ ಬಿಲ್ಡಿಂಗ್ ಕಟ್ಟಿದ್ದ ಮಗ ಹೌದು ಬಾಕಲಿಗೆ ಏನದ ವಾಚ್ಮೆನ್ ಇಟ್ಟು ಒಳಗೇನಪ್ಪ ಅಂತಂದ್ರ ಮಗ ಇದ್ದಿದ್ದಿಲ್ಲ ಸೊಸಿ ಏನಪ್ಪ ಅಂತಂದ್ರ ಮನ್ಯಾಗ ಮಕ್ಕಳು ಆಡಿಸ್ಕೊತ ಕೂತಿಳು. ಹೌದು ಹೌದು ಕಾಲ ಹಾಕೊಂಡು ಮೇಕಪ್ ಸೆಟ್ ಮಾಡ್ಕೊಂಡು ಅವೆಲ್ಲ ಅವಾಗ ಏನಪ್ಪಾ ಅಂತಂದ್ರ ಆ ತಾಯಿ ಅಲ್ಲಿ ಮನೆಗೆ ಹೋದ ಕೂಡಲೇ ಯಾರವ ಯಾಕೆ ಬಂದಿ ಅಂತೇಳಿ ಇವಾಗ ವಾಚ್ಮೆನ್ ಕೇಳ್ದ ಈ ಮನೆಗೆ ಮಾಲಕ ಅದನಲ್ಲ ಆ ಮಾಲಕ ಹಳ್ಳ್ಯಾಗ ಹೊಲ ಗಳಿಸಿಟ್ಟು ಬಂದನ ಆ ಮನ್ಯಾಗ ನಾ ದುಡ್ಲೆಕ್ಕಿದ್ದಂತ ಹೆಣ್ಮಗಳದನಿ ಅವನಿಗೆ ಬುದ್ಧಿ ಕೊಡಬೇಕಾಗ್ಯದಪ್ಪ ಹೌದು ಅಂತೇಳಿ ಆ ತಾಯಿ ಹೇಳಿದ ಕೂಡಲೇ ಆ ಕೈಯಾಗಿರತಕ್ಕಂತ ಆಳ ಮನುಷ್ಯ ಹೋಗಿ ಆ ಮನ್ಯಾಗಿರತಕ್ಕಂತ ಮಾಲಕ್ತಿಗೆ ಹೇಳ್ತಾನ. ವಾಚ್ಮೆನ್ ಹೋಗಿ ಮನ್ಯಾಗಿರತಕ್ಕಂತ ಮಾಲಕ್ತಿಗೆ ಹೇಳ್ತಾನ. ಹೇಳೋದು ಕೂಡ ಅವಾಗೇನಪ್ಪಾ ಅಂತ ಕೇಳಿದ್ರೆ ಓಡಿ ಬರ್ತಾಳಕ್ಕೆ ಹೆಣ್ಮಗಳು. ಓಡಿ ಬಂದ ಕರಿ ಅವಾಗೇನಪ್ಪಾ ಅಂತ ಯಾವ್ರ ಏನು ಸುದ್ದಿ ನೀನು ಎಲ್ಲಾ ಕೇಳೋದು ಕೂಡಲೇ ಹೌದು ಅವಾಗ ಆ ತಾಯಿ ಹೇಳ್ತಾಳ ಏನಂತಾಳ ಸೊಸಿಗಿ ಇವ ನಿಮ್ ಮಾಲಕ ರಗಡಿ ಗಳಿಸಿ ಅಲ್ಲಿ ನಮ್ಮ ಚಿನ್ಮಳಿ ಊರಾಗಿಟ್ಟು ಬಂದಾನ. ಹೌದು ಅವನ ಎಲ್ಲಾ ಆಸ್ತಿಗಳನ್ನ ಎಲ್ಲಾ ನಾನೇ ಜೋಪಾನ ಮಾಡಕತ್ತೀನಿ ಅವನಿಗೂ ಕೂಡ ನಾನೇ ಜೋಪಾನ ಮಾಡೀನಿ ಅಂದಳತ್ತ. ಹೌದು ಅಂದ್ಕೂಡ್ಲೆ ಇರಲಕ್ಕವಾಗಿ ಅವ್ ಏನು ತಂದಿ ಕೊಟ್ಟ ಕರಿಗೆ ಈ ಬಾಕಲ್ದಿಂದ ಆ ಕಡೆ ಹೋಗಂದಳತ್ತ. ಹೌದು ಸಸಿ ಹೋಗಂದ ಕೂಡಲೇ ಅವಾಗೇನದ ಒಂದಾನೊಂದಿನ ತಂದೆ ತಾಯಿನಪ್ಪ ಅಂತ ಕೇಳಿದ್ರೆ ತೀರ್ ಹೋದಳತ್ತ. ತೀರ್ ಹೋದ ಊರು ಹಿರಿಯರು ಹೇಳಿ ಕಳಿಸಿದ್ರ ಏನಂತೇಳಿ ಹೇಳಿ ಕಳಿಸಿದ್ರೊಳ್ಳೆ ಅವಾಗ ತಾಯಿಗೆ ನೋಡಕ್ಕ ಮಗ ಓಡಿ ಬಂದ. ಓಡಿ ಬಂದು ತಾಯಿ ಪಾದ ಮ್ಯಾಗ ಬಿದ್ದು ಗೋಳಾಡಿ ಅಳ್ತಾನ. ಅಳ್ತಿಗಳೇ ಅವಾಗಲೇ ಹಣತ್ ಹೇಳ್ತಾಳ ಈಕೆ ಹೆಣ್ಮಗಳು ಕೆಲಸ ಮಾಡಕ್ಕಳ ಇಟ್ಟೆಲ್ಲ ಯಾಕೆ ಕಳತ್ತೀವಿ ಅಂತ ಕೇಳಿದಾಗ ಇಲ್ಲ ನಾನು 9 ತಿಂಗಳು ಎತ್ತು ಹೊತ್ತು ಸಬ್ಜಲಪುರ ಪ್ಯಾಟಿ ಒಳಗೆ ಸಾಲಿ ಕಲಿಸಿದ ಪುಣ್ಯಾತಿಗಿತ್ತಿ ತಾಯಿ ನನ್ನ ಹಡದ ತಾಯಿ ಈಕಿನೇ ಆಳ ಅಂತಂದ ಕೂಡಲೇ ಅವಾಗ ಮಗಲ ಕೂತತ್ತ ನಮ್ ಕಾಕ ಕೂತ ನೋಡು. ಹೌದು ಕಾಕ ಇಂತ ಕಾಕ ಎದ್ದು ಹೋಗಿ ಪಡಾಲೆ ಹೊಡನತ್ತ. ಹೌದು ಮಗನ ಅಫ್ಜಲ್ಪುರ ಪ್ಯಾಟಿ ತನ ನಿನಗೆ ಬುತ್ತಿ ತಂದು ಒಯ್ದು ಕೊಡ್ಲಾಕ ಇಲ್ಲದ ಆ ಹೆಣ್ಮಗಳು ಅಲ್ಲಿ ತನ ನಡ್ಕೋತ ಹಣ್ಣಾದ ಮುದುಕಿ ನಡ್ಕೋತ ಬಂದು ಕೊಟ್ಟು ಹೊತ್ತಿತ್ತು. ಆ ತಾಯಿಗೆ ನಾನು ನೀ ಕೂಟದಿವ ನೀ ಸಾಲಿಗೆ ಬರಬೇಡ ಅಂತ ಹೇಳಿ ಕೈ ಮಾಡಿ ಹೇಳಿದಿ. ಆ ಒಂದಾನೊಂದಿನ ನಿನಗ ಉರಿ ಹಚ್ಚಂತ ಸಂದರ್ಭದೊಳಗ ಬೆಂಕಿ ಬಿದ್ದಿತ್ತು. ನಿನ್ನ ಕಣ್ಣು ಕೊಳ್ಳಿ ಬಿದ್ದು ನಿನ್ನ ಕಣ್ಣು ಹೋಗಿತ್ತು. ಹೋದಂತ ಸಂದರ್ಭದೊಳಗ ಆ ತಾಯಿ ನಿನಗೆ ಕಣ್ಣು ಕೊಟ್ಟಿಗೆ ಜಗತ್ ತೋರ್ಚಾಳು ಅಂತ ತಾಯಿಗೆ ಮಣ್ಣಾಗಿಡಂತ ಕೆಲಸ ಮಾಡಿದಾರ ಅಂತ ಹೇಳಿ ಆ ಕಾಕ ಹೋಗಿ ಹೊಡಿತಾನ. ಅದಕ್ಕೆ ತಾಯಿ ಅನ್ನತಕ್ಕಂಥದ್ದು ಬಹಳ ಶ್ರೇಷ್ಠ ಐತಿ. ತಾಯಿ ಪಾದದೊಳಗ ಗುರು ಬ್ರಹ್ಮ ವಿಷ್ಣು ಆ ತಾಯಿ ಪಾದದೊಳಗ ಅದಾರ. ಹೆಣತಿಯಲ್ಲಿ ನಿಮ್ಮ ಹೆಣತಿ ಅದ ಕೆಲಸ ಮಾಡ್ಯಾಳ ಇಂಥದ್ದೇನು ಮಾಡ್ಯಾಳ ತೋರಿಸ್ಬಿಡ್ತಾರ್ರಿ ಮುಂದಿನ ಸಂಧಿಗ ಕಲಿಮೇಶ್ವರ್ ಅವರು ಬಹಳ ಚೆನ್ನಾಗಿ ಹೇಳ್ತಾರತ್ತೆ ತಿಳ್ಕೊಂಡು ಅದಕ್ಕ ಬಹಳ ಮಾತಾಡಲಾರದೆ ಸಬಕೊಜ್ಜಾಲಾರದೆ ಸಟ್ಟನೆ ಮುಗಿಸಿ ಪಾಠ ಕೂತ್ಬಿಡ್ರಿ ನೀವು. ಸಟ್ಟನೆ ಮುಗಿಸಿ ಪಾಠನೆ ಕುಂದ್ರು. ಅದಕ್ಕ ಈ ಬೌದಾಗ ಬಂದಿಂದ ನಾವು 3 ಒಳ್ಳೆ ಕೆಲಸ ಮಾಡ್ಬೇಕಾಗ್ಯದ. ನೀವು ನಾವೇ ಮಾಡ್ಬೇಕಾಗ್ಯದ. ಹೌದು ಒಂದು ಏನು ಮಾಡ್ಬೇಕಾಗ್ಯದಪ್ಪ ಅಂತ ಕೇಳಿದ್ರೆ ಸುಳ್ಳು ಹೇಳೋದು ಬಿಡ್ಬೇಕಾಗ್ಯದ. ಸುಳ್ಳ ಹೆಂಗ್ರಿ ಸರ? ಇನ್ನೊಂದು ಏನಪ್ಪಾ ಅಂತ ಕೇಳಿದ್ರೆ ಇಸ್ಪೇಟ ಮಟಕ ಪೇಟ ಬಿಡ್ಬೇಕಾಗ್ಯದ. ಹೌದು ಮತ್ ಇನ್ನೊಂದು ಯಾವ್ದು ದೊಡ್ಡ ಕೆಲಸ ಆದ್ರಿ ಅದು ನೀವು ಯಾರು ತಿಳ್ಕೊ ಎಲ್ಲರಿಗೂ ಗೊತ್ತದವ್ರು. ಯಾವಾದ್ರಿ ಸರ್ ಅದು ಯಾವಾಗಪ್ಪ ಅಂತ ಕೇಳಿದ್ರೆ ಇದೇನು ಒರಿಜಿನಲ್ ಚೆಸ್ ಬೀರ ಹೊಡಿತಿರ್ಲ ಇವ್ ಮೊದಲ ಬಿಡ್ರಿ ನಿಮ್ ಕಳ್ ಹಾಳಾತಾವ ಅಂತ ಹೇಳ್ತಾರ. ಹೊಡಿಬೇಡ ಹೋಗೋಳೇನಿ ಅದಕ್ಕ ಹಿಂಗೆ ಹೊಡೆದೊಡ್ದೆ ಬಾಟ್ಲಿಗಳು ಹೊಡೆದಿಟ್ರಲ್ಲಿ. ಅದಕ್ಕೆ ಇವು 3 ಚಟಗಳಲ್ಲಿ ಬಿಟ್ಟೇವಪ್ಪ ಅಂತಂದ್ರೆ ನಾವು ಈ ಬಹುದಾಗ ಇನ್ನಷ್ಟು ನಮ್ಮ ಶರೀರ ಬಹಳ ಚಂದ ಆಗ್ತದಂತೆ ತಿಳ್ಕೊಂಡ. ಹೌದು ಅದಕ್ಕೆ ಬಹಳ ಮಾತಾಡಿ
ಸಬಕ್ ವಜ್ಜೆ ಆಲಾರ್ದಂಗ ನಾವ್ ಯಾಕಂದ್ರೆ ದಿನ ಇಲ್ಲಿ ಹಾಡ್ಯಾಡಿ ಎಲ್ಲಾ ಜನಕ್ಕೂ ಗೊತ್ತದ. ಹೌದು ಹೌದು ಗೊತ್ತ, ಇಟ್ಟೆ ಹಾಡ್ತಾಡೋದು ಗೊತ್ತ. ಅದಕ್ಕ ಕಲ್ಮೇಶ್ವರ ಅಲ್ತಾನ ಅಲ್ಲಿಂದ ಇಲ್ತಾನ ಬಂದಾರತ್ತೆ ತಿಳ್ಕೊಂಡ. ಹೌದು ಅವ್ರಲಿಂದ ಏನು ವಾಣಿ ಬರ್ತದ ಕೇಳಕ ಜನ ಕುತ್ತದ ಅಂತೇಳಿ ಈಗ ಸಬಕ್ ಶರಣಾರ್ಥಿಯನ್ನ ಮಾಡಿ ಈಗ ನಾಗನುಡಿ ಸುಂದರವಾದಂತ ಚಾನಲ್ ಹಾಡಿ ಯಾಕಪ್ಪ ಅಂತ ಕೇಳಿದ್ರ ಯೋಗಿನಾಥ ಅಮೋಘ ಸಿದ್ಧನ ಔಷ್ಯಾವಳಿ ಒಳಗ ಅವತಾರ ಹೌದು ಸಿದ್ಧ ದೇವೇಂದ್ರ ಬಿಳಿಯಾನ ಸಿದ್ಧ ಆಚಾರ್ಯಗಳು ಸೋಮಣ ಮುತ್ಯ ಕಡಿಗುಟ್ಟು ಕಣ್ಣು ಮುತ್ಯ ತಾಯಿನೇಳ ರಮಕಾದೇವಿ ಇವರು 4 ಮಂದಿ ಮಕ್ಕಳು ಇರ್ಲಕ್ಕಾಗಿ ಏನಾಗ್ಯದ್ರಿಪ್ಪ 3 ಮಂದಿ ಪುಣ್ಯಾದ ಮಕ್ಕಳಿದ್ರು ನಾಗೋಣ 3 ಮಂದಿ ಪುಣ್ಯಾದ ಮಕ್ಕಳು. ಹೌದು ಹೌದು ಹೆಂಗಿದ್ರಿ ಸರ? ಯಾವ ಮಾಯದ ಮಗ ಮಾಸಿದ್ದ ತೆರವಾಡ ಮಂಗರಾಯ ಕಲ್ಲಿ ಮಲಕ ಋಷಿದ್ದ ಅಂತ ಹೇಳಿ 3 ಮಂದಿ ಪುಣ್ಯಾದ ಮಕ್ಕಳಿದ್ರು. ಹೌದು ಪುಣ್ಯಾದ ಮಕ್ಕಳಿದ್ರು. ಮಾಧವಲಿಂಗ ಪದ್ಮಾದೇವಿಗೆ ಬಹಳ ಚಂದಾಗಿ ಹೇಳ್ತಿರ್ತಾರ. ಏನಂತೇಳಿ ತಾಯಿ ಮಗನ ಮಾತು ನಡೆದಿರ್ತಾವ. ಒಂದಾನೊಂದಿನ ಬಾಲ್ಯಾರೇನಪ್ಪ ಅಂತ ಕೇಳಿದ್ರ ನೀ ಅಣ್ತಮ್ಮರಿಲ್ಲಾರ್ದವ ಅಂತೇಳಿ ಬಾಲ್ಯಾರೇನದ ಗುಡ್ಡಕ್ಕೆ ಬುತ್ತಿ ತಗೋ ಹೋದಂತ ಸಂದರ್ಭದೊಳಗೆ ಮಾಧವಲಿಂಗದ ಬೈತಿರ್ತಾರ. ಏನಂತೇಳಿ ನೀ ಅಣ್ತಮ್ಮರಿಲ್ಲಾರ್ದವ ಅಕ್ಕ ತಂಗಿ ಇಲ್ಲಾರ್ದವ ನೀ ಒಬ್ಬನೇ ಅದಿ ಹಾಂಗದಿ ಹಿಂಗದಿ ಅಂತೇಳಿ ಅಣಕದ ಮಾತಾಡಿದಾಗ ಮಾಧವಲಿಂಗ ಅಳ್ಕೋತ ಗುಡ್ಡ ಹೆಬ್ಬಿ ಮುತ್ಯಾನ ತೊಡಿ ಮ್ಯಾಗ ಕುಂದಿರ್ತಾನ. ಅಂಶದ ಮುತ್ಯಾನ ತೊಡಿ ಮ್ಯಾಗ ಮಾಧುಲಿಂಗ. ಅವಾಗ ಅಂಶದ ಮುತ್ಯ ಮಾಧವಲಿಂಗ ಕೇಳ್ತಾನ ಏನಂತೇಳಿ ಏ ಮಾಧು ಅವಳದ ತುಟಿ ಹಾಲಗಲ್ಲ ಅವಳದ ಕಣ್ಣ ನಿನ್ ಬಾಡ್ಯಾವ ಯಾಕೆ ಕಳತಿದ್ವು ಅಂತ ಕೇಳಿದಾಗ ಅವಾಗ ಮಾಧವಲಿಂಗ ಹೇಳ್ತಾನ ಯಪ್ಪ ನನಗ ಬೆನ್ನ ಭುಜ ಬೇಕಾಗ್ಯದ. ಹೌದು ಹೌದು ಅಂದ್ಕೊಳ್ಳಿ ನನಗೆ ಬಲಗೈಗೆ ಬಂಟ ಬೇಕಾಗಿದೆ ಎಡಗೈಗೆ ಬಂಟ ಬೇಕಾಗ್ಯದ. ಹೌದು ಒಂದಾನೊಂದಿನ ನನಗ ರಾಗಿ ಕಟ್ಲಕ್ಕ ತಂಗಿ ಬೇಕಾಗ್ಯದ ಅಂತ ಹೇಳಿ ತಿಳ್ಕೊಂಡು ಅವಾಗ ಅಟ್ಟೆಲ್ಲ ಗೋಗರದ ಬೇಡದಾಗ ಅಂಶದ ಮುತ್ಯ ಹೇಳ್ತಾನ ಏನಂತೇಳಿ ಪಾ ಮಾದಣ್ಣ ನನ್ನ ನಿನ್ನ ಬಹಳ ದಿನದ ಭೇಟಿ ಅದು. ನನ್ನ ನಿನ್ನ ಅಗರ್ಸಂತ ಮಕ್ಕಳು ಹುಟ್ಟಿ ಬರ್ತಾರ ಅಂತ ಕೆಟ್ಟ ಸಿದ್ಧರ ನೀನ್ ಬೇಡಬೇಡ ಅವ್ರನ್ನ ನೆನಿಬೇಡ ಅಂತ ಹೇಳಿ ತಿಳ್ಕೊಂಡು ಎಷ್ಟು ಪರಿಪರಿ ಆಗಿ ಅಮೋಕ್ಷಿದ ಮುತ್ತೆ ಮಾಧುಲಿಂಗ ಹೇಳಿದ್ರು ಕೂಡ ಅಂದ್ರು ತಾಯಿ ಅನ್ನತಕ್ಕಂತ ಮಾತನ್ನ ನಾವು ನಿಗಿಸಬೇಕಂತ ತಿಳ್ಕೊಂಡು ಮಾಧುಲಿಂಗ ತಂದಿ ಕೂಡ ಹಠ ತೊಟ್ಟು ಪ್ರಸಾದವನ್ನು ಪಡ್ಕೊಂಡು ಮುಂದ ಅವತಾರ ಸುದ್ದ ದೇವೇಂದ್ರ ಬಿಳೆ ಅನಿಸಿದ ಹುಟ್ಟಿ ಬಂದ ಬಳಕ ಹ್ಯಾಂಗ ಮಾಧುಲಿಂಗನ ಏನಪ್ಪಾ ಅಂತ ಕೇಳಿದ್ರೆ ಅರಕೇರಿ ಗ್ರಾಮವನ್ನ ಬಿಟ್ಟು ಗಂಗೆನಾಡಿಗೆ ಹಂಗ ಹೋಗ್ತಾನಂತಕ್ಕಂತ ಮಾತನ್ನ ಹೇಳಿ ನಾಗನುಡಿ ಕ್ಯಾಲಿ ರೂಪದೊಳಗೆ ಹಾಡಿ ಹೇಳಿ ಸಬಕ ಮತ್ತೊಮ್ಮೆ ಮಗದೊಮ್ಮೆ ಶರಣಾರ್ಥಿಯನ್ನು ಹೇಳಿ ಈಗ ಕ್ಯಾಲಿ ಚಾಲಮ್ಮ. ಯಾವ ಇಸ್ಲಾಂ ಧರ್ಮದ ಹಿರಿಯರಾದಂತವ್ರು ಏನ್ ಮಾಡ್ಯಾರಿಪ್ಪ? ಯಾವ